ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ದಿನ ನಿಮ್ಮೊಟ್ಟಿಗೆ ಒಂದು ವಾಗ್ದಾನವನ್ನು ದೇವರು ಕೊಡ್ತಾ ಇದ್ದಾರೆ. ಈ ತಿಂಗಳಿನ ವಾಗ್ದಾನದಲ್ಲಿ ನಿಮ್ಮನ್ನು ನಡೆಸಲಿಕ್ಕೆ ದೇವರು ಬಹಳ ಸಂತೋಷಗೊಳ್ಳುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಈ ದಿನವೂ ದೇವರು ನಿಮ್ಮ ಜೊತೆಯಲ್ಲಿ, ನಿಮ್ಮ ಜೀವಿತದಲ್ಲಿ ಮಹತ್ತಾದ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ ದೇವರು ಮಾಡುತ್ತಾ ಬರ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲೂ ಸಹ ಇನ್ನು ನಿನ್ನ ಮುಂದೆ ನಿನ್ನ ಜೀವಿತದಲ್ಲಿ ಏನೇ ಬಲಹೀನತೆಗಳು ಬಂದ್ರು, ಏನೇ ಸೋಲುವಿಕೆ ಬಂದ್ರು, ಆತನ ಕೃಪೆ ನಿನ್ನನ್ನು ಕಾಯಲಿಕ್ಕಿದೆ. ಆತನು ನಿನ್ನ ಬಲಹೀನತೆಯಲ್ಲಿಯೇ ಆತನ ಬಲವು ನಿನ್ನ ಒಳಗಡೆ ಪರಿಪೂರ್ಣ ಆಗಿರೋದು ಬರ್ಲಿಕ್ಕಿದೆ. ನಾವು ವಾಕ್ಯವನ್ನು ಓದ್ಕೊಳ್ಳೋಣ. 2 ಕೊರಿಂಥ 12ನೇ ಅಧ್ಯಾಯದಲ್ಲಿ 9ನೇ ವಚನ. ನನ್ನ ಕೃಪೆಯು ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದನು. ಯಾರಿಗೆ ಹೇಳ್ತಾ ಇದ್ದಾನೆ? ಇದನ್ನ ನೀವಾಗಿ ನೀವು ಹೇಳ್ಕೊಳ್ರಿ. ಇದು ನನಗೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇದು ನನಗೆ ಹೇಳ್ತಾ ಇದ್ದಾನೆ. ಇವತ್ತು ನಿನಗೆ ಸಹೋದರ ಸಹೋದರಿ, ಮಗನೇ ಮಗಳೇ, ನಿನಗೆ ದೇವರು ಹೇಳ್ತಾ ಇದ್ದಾರೆ. ಏನಂತ? ನನ್ನ ಜೀವಿತದಲ್ಲಿ ನಿನ್ನ ಕೃಪೆ ನನಗೆ ಸಾಕು. ನಿನ್ನ ಬಲಹೀನತೆಯಲ್ಲೇ ನಿನ್ನ ಬಲವು ನನ್ನ ಮೇಲೆ ಇಳಿದು ಬರ್ತದೆ. ಇವತ್ತು ನನ್ನ ಜೀವಿತದಲ್ಲಿ ನಿನ್ನ ಮಹಿಮೆಯ ಕಾರ್ಯಗಳನ್ನ ದೇವರೇ ಹೇಳುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ನೀವು ವೈರಾಗ್ಯ ಉಳ್ಳವರಾಗಿವೆ. ಆತನ ನೋಡ್ರಿ 7ನೇ ವಚನದಿಂದಲ, ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿಯೂ ಇರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ್ಯ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದನು. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ಆತನು ಮಾಡುತ್ತಿದ್ದ ಅದ್ಭುತಗಳು, ಮಹತ್ತಾದ ಕಾರ್ಯಗಳು ಭಯಂಕರವಾಗಿತ್ತು. ಆತನ ಮೂಲಕವಾಗಿ ದೇವರು ಎಷ್ಟು ಭಯಂಕರವಾದಂತಹ ಸೂಚಕ ಕಾರ್ಯಗಳನ್ನ ಮಾಡ್ತಿದ್ರು ಅಂದ್ರೆ, ಆತನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಎಷ್ಟು ಕಾರ್ಯಗಳು ಉಂಟು. ಆದರೆ ಆತನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಿದ್ಧವಾಗಿರಲಿಲ್ಲ. 12ನೇ ವಚನದಲ್ಲಿ ಓದುವುದಾದರೆ, ಆತನು 14 ವರ್ಷಗಳ ಹಿಂದೆ 3ನೇ ಆಕಾಶಕ್ಕೆ ನಾನು ಹೋಗಿದ್ದೆ, ಒಬ್ಬನು ಹೋಗಿದ್ದನು, ಅವನನ್ನು ಬಲ್ಲೆನು ನಾನು ಎಂಬುದಾಗಿ. ಆತ ಯಾರು? ಇದೇ ಪೌಲನು. ಈ ಪೌಲನು 3ನೇ ಆಕಾಶದವರೆಗೂ ಹೋಗಿದ್ದ. ಪರಲೋಕ ರಾಜ್ಯವನ್ನ ಬದುಕಿರುವಾಗಲೇ ಆತನು ದೇಹದ ಒಂದು ಸಮೇತವಾಗಿ ಎತ್ತಲ್ಪಟ್ಟಿರ್ತಾನೆ. ಹಲ್ಲೆಲೂಯಾ. ಇಂಥ ಕಾರ್ಯಗಳು ಆತನ ಮೂಲಕವಾಗಿ ದೇವರು ಮಾಡ್ತಾ ಇರ್ತಾರೆ. ಆತನು ನಡೆದಿದ್ದ ಆದಿಗಳು ಭಯಂಕರವಾದದ್ದು. ಅಪೊಸ್ತಲರ ಕೃತ್ಯ 16:25ನೇ ವಚನದಲ್ಲಿ ನೋಡುವುದಾದರೆ, 16ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ದೇವರು ವಾಕ್ಯ ಹೇಳುತ್ತದೆ, ಆತನು ಭಯಂಕರವಾದಂತಹ ಪೆಟ್ಟುಗಳಿಂದ, ಚಾಟಿ ಏಟುಗಳಿಂದ ದಂಡಿಸಲ್ಪಡ್ತಾನೆ. ಅವಮಾನಗಳು, ಬಟ್ಟೆಗಳು ಅರಿಯಲ್ಪಡುತ್ತದೆ. ಆತನು ವೇದನೆಗೆ ಒಳಗಾಗ್ತಾನೆ. ಆ ಸಮಯದಲ್ಲಿ ಆತನಿಗೆ ದೇವರು ಒಂದು ಬಲವನ್ನ ಬಿಡುಗಡೆ ಮಾಡ್ತಾರೆ. ದೇವರ ಒಂದು ಕೃಪೆಯನ್ನ ಬಿಡುಗಡೆ ಮಾಡ್ತಾರೆ. ಆತನು ಎದ್ದು ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಆತನ ಮೇಲೆ ದೇವರು ಪರಿಪೂರ್ಣವಾಗಿ ಅವನು ಬಲಹೀನನಾಗಿದ್ದಾನೆ. ಯೋಚನೆ ಮಾಡಿ ನೋಡ್ರಿ, ಒಬ್ಬ ವ್ಯಕ್ತಿನ ಒಡೆದು ಚಾಟಿಗಳಿಂದ ಅವಮಾನ ಪಡಿಸಿ, ರಕ್ತ ಸುರಿಯುವಷ್ಟು ಒಡೆದು, ಬೇಡಿಗಳು ಹಾಕಿ, ಮೈಯೆಲ್ಲ ಎಷ್ಟು ಬಾಧಿಸಲ್ಪಟ್ಟಿರ್ತದೆ. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೇನೆ ಅಂತ ಜನಗಳು ಉಳಿಯೋದು. ಅಂತ ವ್ಯವಸ್ಥೆಯಲ್ಲಿ ಇರ್ಬೇಕಾದಾಗ ಕರ್ತನು ಈ ವಾಕ್ಯದ ಮೂಲಕವಾಗಿ ಆತನನ್ನ ಬಲಪಡಿಸ್ತಾನೆ. ನನ್ನ ಕೃಪೆ ನಿನಗೆ ಸಾಕು ಮಗನೇ, ನಿನ್ನ ಬಲಹೀನತೆ ಇರುವಾಗಲೇ ನನ್ನ ಬಲವು ಪರಿಪೂರ್ಣವಾಗಿ ಬರುತ್ತದೆ ಎಂಬುದಾಗಿ ಕರ್ತನ ಹೇಳ್ತಾನೆ. ಆ ಕ್ಷಣ ಹೇಳಿದ ಒಂದೇ ಒಂದು ಮಾತು ಆತನನ್ನ ಬಲಪಡಿಸ್ತದೆ. ಆಗ ಮಧ್ಯರಾತ್ರಿಯಲ್ಲಿ ಎದ್ದು ದೇವರನ್ನ ಕೊಂಡಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಆತನ ಬಲವು ಆ ಪೌಲನ ಮೇಲೆ, ಸೀಲನ ಮೇಲೆ ಇಳಿದು ಬರುವಾಗ ಅಲ್ಲಿ ಅವ್ರಿಗೆ ಹಾಕಲ್ಪಟ್ಟ ಬೇಡಿಗಳು ಕಳಚಿ ಬೀಳ್ತದೆ. ಅವ್ರಿಗೆ ಹಾಕಲ್ಪಟ್ಟಂತ ಪ್ರತಿಯೊಂದೊಂದು ಸೆರೆಮನೆ ಬಾಗಿಲುಗಳು ಕಳಚಲ್ ಬೀಳ್ತದೆ.
ಆತನಿಗೆ ಹಾಕಲ್ಪಟ್ಟಂತ ಎಲ್ಲ ಪ್ರತಿಯೊಂದು ಬಂಧನಗಳು ಮುರಿಯಲ್ಪಡುತ್ತದೆ. ನಿನ್ನ ಜೀವಿತದಲ್ಲೂ ಸಹ ನೀನು ಯಾವ್ಯಾವ ಬಂಧನಗಳಲ್ಲಿ ಬಿದ್ದಿದ್ದೀಯೋ, ಯಾವ್ಯಾವ ಕಟ್ಟುಗಳಲ್ಲಿ ಬಿದ್ದಿದ್ದೀಯೋ, ಯಾವ್ಯಾವ ಹಿಂಸೆಗಳಲ್ಲಿ ನೀನು ಒಳಗಾಗಿದ್ದೀಯೋ, ಇವತ್ತು ಕರ್ತನ ಹೇಳ್ತಾ ಇದ್ದಾನೆ, ಆತನ ಬಲವು ನಿನ್ನ ಮೇಲೆ ಪರಿಪೂರ್ಣವಾಗಿ ಇಳಿದು ಬರಲಿಕ್ಕಿದೆ. ಹಲ್ಲೆಲೂಯ. ಆತನ ಕೃಪೆ ನಿನ್ನನ್ನ ಬಲಪಡಿಸುವಂತ ಕೃಪೆ ಆಗಿದೆ. ನಿನ್ನ ಬಲಹೀನತೆಯಲ್ಲಿ ಇವತ್ತೆಷ್ಟೋ ಜನಗಳು ಮಾಡುವಂತ ತಪ್ಪೇನಂದ್ರೆ, ಅವರಿಗೆ ಶೋಧನೆಗಳು, ಕಷ್ಟಗಳು, ಹಿಂಸೆಗಳು ಬಂದಾಗ ಅವರು ಸೋತೋಗ್ಬಿಡ್ತಾರೆ, ಅವ್ರ ಹಿಂಸೆಗೆ ಒಳಗಾಗ್ತಾರೆ, ಅವರು ದೇವರಿಂದ ದೂರ ಆಗ್ತಾರೆ. ಇವತ್ತು ನಿನ್ನ ಜೀವಿತದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ಹೇಳ್ತಾ ಇದ್ದಾನೆ, ನೀನು ಯಾವಾಗ ಬಲಹೀನ ಆಯ್ತೀಯೋ ಆಗ ಪರಲೋಕದ ಬಲ ಇಳಿದು ಬರುತ್ತದೆ. ಆಮೆನ್. ಹಲ್ಲೆಲೂಯ. ನಿನ್ನ ಮೇಲೆ ಆ ಪವಿತ್ರಾತ್ಮನ ಶಕ್ತಿ ಇಳಿದು ಬರುತ್ತದೆ. ನೀನು ಹೊಸ ಬಲವನ್ನು ಹೊಂದಿಕೊಳ್ತೀಯ. ದೇವರ ವಾಕ್ಯ ಹೇಳ್ತದೆ, ಅತ್ತಿಗೆ ಬರುವಂತೆ ಯೌವನವನ್ನ ತಿರುಗಿ ನಾ ಬರಮಾಡ್ತೀನಿ ಎಂಬುದಾಗಿ. ಇವತ್ತು ನಿನ್ನ ಜೀವಿತದಲ್ಲಿ ದೇವರು ಹೇಳ್ತಾ ಇರುವಂತದ್ದು, ನೀನು ಸೋತು ಹೋಗಿದ್ದೀಯಾ, ನೀನು ಬಲಹೀನವಾಗಿದ್ದೀಯಾ, ನಿನ್ನನ್ನು ಯಾರು ಆದರಣೆ ಮಾಡುತ್ತಾ ಇಲ್ವಾ, ನೀನು ಅನಾರೋಗ್ಯದಲ್ಲಿ ಹಾಸಿಗೆ ಹಿಡಿದಿದ್ದೀಯಾ, ನಿನ್ನ ದೇವರು ನಿನ್ನನ್ನ ಕೈ ಬಿಡೋದಿಲ್ಲ. ಯಾರೇ ಕೈ ಬಿಟ್ಟರು ದೇವರು ನಿನ್ನ ಎಂದಿಗೂ ಕೈ ಬಿಡೋದಿಲ್ಲ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಜೀವಿತವನ್ನ ನೀನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಬೇಕಾಗಿದೆ. ನಿನ್ನ ಬಲಹೀನತೆಯಲ್ಲಿ ನೀನು ಏನು ಮಾಡ್ತಾ ಇದೀಯಾ, ನಿನ್ನ ಬಲಹೀನತೆಯಲ್ಲಿ ಏನು ಮಾಡ್ತಾ ಇದೀಯಾ, ಅದು ಬಹಳ ಮುಖ್ಯ. ನೀನು ದೇವರ ಪಾದವನ್ನು ಹಿಡಿಯುವಾಗ ಆತನ ಬಲವು ಪರಿಪೂರ್ಣವಾಗಿ ನಿನ್ನ ಮೇಲೆ ಇಳಿದು ಬರ್ತದೆ. ಆತನ ಕೃಪೆಯು ನನ್ನನ್ನು ಸಂಪೂರ್ಣವಾಗಿ ಆವರಿಸಲ್ಪಡ್ತದೆ. ನಿನಗಿದ್ದ ಸಮಸ್ಯೆಯಿಂದ ನೀನು ಹೊರಗಡೆ ಬರಲಿಕ್ಕೆ ಆತನ ಒಂದು ಬಲವಾದ ಶಕ್ತಿ ನಿನ್ನನ್ನು ಮುನ್ನಡೆಸಲಿಕ್ಕಿದೆ. ಹಲ್ಲೆಲೂಯ. ಇವತ್ತು ನಿನ್ನನ್ನ ನೀನು ದೇವರಿಗೆ ಸಮರ್ಪಣೆ ಮಾಡುವಾಗ, ಪೌಲನನ್ನ ದೇವರು ಹೇಗೆ ಬಲಪಡಿಸಿದ್ರು ನಿನ್ನನ್ನು ಸಹ ದೇವರು ಬಲಪಡಿಸ್ತಾರೆ. ನೋಡ್ರಿ, ಅದೇ 2 ಕೊರಿಂಥ 12ನೇ ಅಧ್ಯಾಯದಲ್ಲಿ 10ನೇ ವಚನ ನೋಡ್ರಿ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲ ಅವಸ್ಥೆಯಲ್ಲಿ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುತ್ತೇನೆ. ಅಲ್ಲಿ ವಾಕ್ಯ ಹೇಳ್ತೈತೆ, ಯೇಸು ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಬೇಕೆಂಬುದಾಗಿ ನಾನು ನಿರ್ಬಲ ಅಂದ್ರೆ ಏನು ಸಹಾಯವೇ ಇಲ್ಲದಲ್ಲಿರುವಾಗ, ನನ್ನಲ್ಲಿ ಯಾವುದೇ ಬಲ ಇಲ್ಲದಲ್ಲಿ ಇರಬೇಕಾದಾಗ ಆತನ ಬಲ ಇಳಿದು ಬರ್ತದಲ್ಲ, ನಾನು ಅದನ್ನ ವಿಶೇಷವಾಗಿ ಎಣಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಆತನ ಪೌಲ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ. ದೇವರ ಸಮ್ಮುಖದಲ್ಲಿ ಆತನು ಒಂದು ಪ್ರಾರ್ಥನೆಯನ್ನ ಮಾಡ್ತಾನೆ, ಅಪ್ಪ ನಿನ್ನ ಕೃಪೆ ನನಗೆ ಸಾಕು. ನಾನು ಇನ್ನು ಮುಂದೆ ನಾನು ಏನೇ ಬಲಹೀನವಾಗಿ ಬಿದ್ದಿದ್ದರು ನಿನ್ನ ಬಲವು ನನ್ನ ಮೇಲೆ ಇಳಿದು ಬರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಬಲ ನನಗೆ ಸಾಕು ದೇವರೆಂಬುದಾಗಿ ಆತನೇ ಹೇಳ್ತಾನೆ. ಆತನ ನಿರ್ಬಲ ವ್ಯವಸ್ಥೆಯನ್ನ ನಾನು ಹೊಂದಿಕೊಳ್ಳಲಿಕ್ಕೆ ನಾನು ಸಂತೋಷವುಳ್ಳವನಾಗಿದ್ದೇನೆ. ಇವತ್ತು ನೀನು ಅದನ್ನು ಬಯಸ್ತೀಯ. ನಿನ್ನ ಬಲಹೀನತೆ ಯಾವಾಗ ನಿನ್ನ ಒಳಗಡೆ ಬಲಹೀನತೆ ಬರ್ತದೋ ಆಗ ದೇವರ ಬಲ ನಿನ್ನ ಒಳಗಡೆ ಇಳಿದು ಬರ್ತದೆ. ಹಲ್ಲೆಲೂಯ. ನೋಡ್ರಿ, ಮುಂದಿನ ವಾಕ್ಯ, ನಿರ್ಬಲ ಅವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುತ್ತೇನೆ. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲ ವ್ಯವಸ್ಥೆ, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಅವಾಗಲೇ ಬಲವುಳ್ಳವನಾಗಿದ್ದೇನೆ. ಹಲ್ಲೆಲೂಯ. ದೇವರು ಎಷ್ಟು ಆತನಿಗೆ ಒಂದು ಕೃತಜ್ಞತೆಗಳನ್ನ ಹೇಳ್ತಾ ಇದ್ದಾನೆ. ಆತನ ಸಾಯುವ ಪರಿಸ್ಥಿತಿ, ಆತನ ವಾಕ್ಯಗಳನ್ನು ನೀವು ಓದುವುದಾದ್ರೆ ಆತನ ಕುರಿತಾಗಿ, ಪೌಲನ ಜೀವಿತದ ಕುರಿತಾಗಿ ಭಯಂಕರವಾದ ಕಾರ್ಯಗಳನ್ನು ಉಂಟಾಗ್ತದೆ. ಸೆರೆಮನೆಗಳಲ್ಲಿ ಹಾಕಲ್ಪಡ್ತಾನೆ, ಮರಣಕ್ಕೆ ಎಷ್ಟು 3 ಸಾರಿ ಮರಣಗಳಿಂದ ಆತನು ಬಚಾವಾಗ್ತಾನೆ. ಇಂಥ ವ್ಯವಸ್ಥೆಗಳನ್ನ, ಇಂಥ ಕಷ್ಟಗಳನ್ನ ಆತನು ಹಾದು ಹೋಗ್ತಿರುವಾಗ 2 ಕೊರಿಂಥ ಅಧ್ಯಾಯ ಪತ್ರಿಕೆಯನ್ನು ಬರಿಬೇಕಾದಾಗ ಆತನು ಹೇಳ್ತಾನೆ, ಅಪ್ಪ ನನಗೆ ಈ ಕಷ್ಟಗಳು ಸಾಕು, ನನಗೆ ಈ ಜೀವಿತ ಸಾಕು, ನನ್ನ ಈ ಬಲಹೀನತೆ ನನಗೆ ಸಾಕಾಗಿದೆ, ನನಗೆ ಬಲಹೀನತೆ ಸಾಕಾಗಿದೆ, ನನ್ನ ಕೈಲಿ ಆಗ್ತಾ ಇಲ್ಲ ಎಂಬುದಾಗಿ ಆತನು ಹೇಳುವಾಗ ದೇವರು ಹೇಳ್ತಾರೆ, ನನ್ನ ಕೃಪೆ ನಿನಗೆ ಸಾಕು. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗಿ, ಒಂದು ಬಲವಾದ ಆಯುಧವಾಗಿ, ಒಂದು ಶಕ್ತಿಯಾಗಿ ಇಳಿದು ಬರ್ತದೆ ಎಂಬುದಾಗಿ.
ಇವತ್ತು ಆತನು ಅದನ್ನೇ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ಪ್ರಾರ್ಥನೆಯ ರೂಪದಲ್ಲಿ ಒಂದು ವಿಜ್ಞಾಪನೆಗಳ ಹೇಳ್ತಾ ಇದ್ದಾನೆ ದೇವರ ಮುಂದೆ. ನನ್ನ ಆ ಒಂದು ನಿರ್ಬಲ ಅವಸ್ಥೆಯಲ್ಲಿ ಇರುವಾಗದಕ್ಕೆ ನಾನು ಸಂಪೂರ್ಣ ಸಂತೋಷವುಳ್ಳವನಾಗಿರ್ತೀನಿ. ಎಷ್ಟು ಜನ ನೀವು ಸಂತೋಷವುಳ್ಳವರಾಗಿರ್ತೀರ? ಎಷ್ಟು ಜನ ಕಷ್ಟಗಳು ಬರುವಾಗ ಸಂತೋಷವಾಗಿ ಸ್ವೀಕಾರ ಮಾಡ್ತೀರ? ಎಷ್ಟು ಜನ ನಿಮ್ಗೆ ವೇದನೆಗಳು ಕಣ್ಣೀರುಗಳು ಬರಬೇಕಾದಾಗ ಎಷ್ಟು ಜನ ಸಂತೋಷವಾಗಿರ್ತೀರ? ಹಲ್ಲೆಲೂಯ. ಇವತ್ತು ನಿಮ್ಮನ್ನ ನೀವು ದೇವರ ಮುಂದೆ ಅರ್ಪಣೆ ಮಾಡಿದ್ದೀರಾ? ಆ ಅಂತ ಕಷ್ಟಗಳಲ್ಲಿ ನಿಮ್ಮನ್ನ ನೀವು ದೇವರಿಗೆ ಸಮರ್ಪಣೆ ಮಾಡಿದುಂಟ? ಯೋಚನೆ ಮಾಡಿ ನೋಡ್ರಿ. ನಿನ್ನ ಬಲಹೀನತೆ ದೇವರ ಬಲವು ತುಂಬಿಕೊಳ್ಳುತ್ತದೆ. ಅದ್ದಿಗೆ ಬರುವಂತೆ ಯೌವನವನ್ನ ದೇವರು ತಿರುಗಿ ಬರಮಾಡುವ ಹಾಗೆ ನಿನ್ನ ಜೀವಿತದಲ್ಲಿ ನಿನ್ನ ಬಲಹೀನತೆ ಆದಾಗ್ಲೇನೆ ದೇವರ ಬಲವು ನಿನ್ನ ಮೇಲೆ ಇಳಿದು ಬರ್ತದೆ. ಹಲ್ಲೆಲೂಯ. ನೋಡ್ರಿ, ಆತನು ಹೇಳ್ತಾನೆ, ಎಷ್ಟು ತುಂಬಾ ಚೆನ್ನಾಗಿ ಹೇಳ್ತಾನೆ. ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲ ಅವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟುಗಳು ಸಂಭವಿಸಿದಾಗ ಸಂತೃಪ್ತನಾಗಿ ನಾನು ಸಂತೋಷ ಪಡ್ತೇನೆ. ನಾನು ಯಾವಾಗ ನಿರ್ಬಲವಾಗಿ ಬಲಹೀನವಾಗಿರ್ತೀನೋ ಅವಾಗಲೇ ನಾನು ಬಲವುಳ್ಳವನಾಗಿ ನಾನು ಮಾರ್ಪಡ್ತೀನಿ ಎಂಬುದಾಗಿ ಆತನಿಗೆ ಅವಾಗ ಅರಿವಾಗ್ತದೆ. ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನಗೆ ತಿರಸ್ಕಾರಗಳಿರ್ಬೋದು, ಕೊರತೆಗಳಿರ್ಬೋದು, ನಿನಗೆ ಹಿಂಸೆಗಳು ಉಂಟಾಗ್ಬೋದು, ಇಕ್ಕಟ್ಟಿಗಳಲ್ಲಿ ಬರಬಹುದು, ನೀನು ಬಲಹೀನವಾಗಿ ಮಾರ್ಪಡಬಹುದು, ನೀನು ಅನಾರೋಗ್ಯಗಳಲ್ಲಿ ಬೀಳಬಹುದು, ತೊಂದರೆಗಳಿಗೆ ಒಳಪಡಬಹುದು ಕ್ರಿಸ್ತನ ನಿಮಿತ್ತವಾಗಿ. ದೇವರು ಹೇಳ್ತಾ ಇದ್ದಾನೆ, ಇದೆಲ್ಲ ಬರುವಾಗ ಅಲ್ಲಿ ದೇವರ ಕಾರ್ಯಗಳು ನಿನ್ನ ಒಳಗಡೆ ತೋರಿ ಬರ್ತದೆ. ನಿನಗೆ ಕಷ್ಟಗಳೇ ಬರಲಿಲ್ಲ ಅಂದ್ರೆ ದೇವರ ಕಾರ್ಯ ಹೆಂಗೆ ನೀನು ಅನುಭವಿಸ್ತೀಯ? ಯೋಚನೆ ಮಾಡಿ ನೋಡ್ರಿ. ನಿನಗೆ ಸಮಸ್ಯೆಗಳು ಎದುರಾದಾಗ್ಲೇನೆ ದೇವರು ನಿನ್ನ ಜೊತೆ ಇದ್ದಾನ ಇಲ್ಲವಾ ಎಂಬುದಾಗಿ ನಿನಗೆ ಗೊತ್ತಾಗ್ತದೆ. ದೇವರೇ ನಿನ್ನ ಜೊತೆಲಿ ಇಲ್ಲ ಅಂತಂದ್ರೆ ಇದಾನೋ ಇಲ್ವೋ ಎಂಬುದಾಗಿ ಹೆಂಗ್ ಗೊತ್ತಾಗ್ತದೆ? ಇವತ್ತು ದೇವರು ಹೇಳ್ತಾರೆ, ನಾನು ಆತನಿಗೆ ಮೆಚ್ಚುಗೆ ಆಗುವುದನ್ನ ಮಾಡೋದ್ರಿಂದ ನನ್ನ ತಂದೆ ನನ್ನನ್ನು ಒಂಟಿಯಾಗಿ ಬಿಡ್ಲಿಲ್ಲ. ಇವತ್ತು ನೀವು ಯಾವಾಗ ದೇವರಿಗಾಗಿ ಮೆಚ್ಚುಗೆ ಕೆಲಸಗಳನ್ನ ಮಾಡ್ತಾ ಇರ್ತೀರೋ ನಿನಗೆ ತಿರಸ್ಕಾರಗಳು, ವಿರುದ್ಧತ್ವಗಳು ಬರ್ತದೆ, ತಿರಸ್ಕಾರ ಉಂಟಾಗ್ತದೆ, ಇಕ್ಕಟ್ಟುಗಳು, ಕೊರತೆಗಳು ಉಂಟಾಗ್ತದೆ. ಆದರೂ ಸಹ ನೀನು ಒಂಟಿ ಆಗಿರೋದಿಲ್ಲ, ದೇವರು ನಿನ್ನ ಜೊತೆಲಿ ಇರ್ತಾನೆ. ಇವತ್ತು ದೇವರ ವಾಕ್ಯ ಹೇಳುವ ಪ್ರಕಾರ ನಿನ್ನ ಬಲಹೀನತೆಯಲ್ಲಿಯೇ ದೇವರ ಬಲ ಪರಿಪೂರ್ಣವಾಗಿ ಇಳಿದು ಬರುತ್ತದೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಏರುವುದಕ್ಕಿಂತ ಮುಂಚಿತವಾಗಿ ಎಷ್ಟು ಬಲಹೀನತೆ ಉಂಟಾಯಿತು ಆತನಿಗೆ. ಕಲ್ವಾರಿ ಶಿಲುಬೆಗಳು ಏರುವಂಥದ್ದು ಎಷ್ಟು ಭಯಂಕರವಾದದ್ದು. 40 ಚಾಟಿ ಏಟುಗಳು ಆತನಿಗೆ ಒಡೆದು ಎಳಿಬೇಕಾದಾಗ ಮಾಂಸದ ಸಮೇತವಾಗಿ ಇಳಿದು ಬರ್ತದೆ. ಒಂದು ಚಾಟಿ ಏಟುಗಳು ಬಿದ್ದರೆ ನಮ್ಮ ಕೈಲಿ ತಡೆಯಲಿಕ್ಕೆ ಆಗಲ್ಲ. ಆದರೆ ಆತನು ಎಷ್ಟು ಒಂದು ಘೋರವಾದ ಶಿಕ್ಷೆಯನ್ನು ಅನುಭವಿಸ್ತಾನೆ. ಆದರೂ ಸಹ ಕಲ್ವಾರಿ ಶಿಲುಬೆಯಲ್ಲಿ 7 ಮಾತುಗಳನ್ನ ಮಾತಾಡ್ತಾನೆ. ನಮಗೋಸ್ಕರ ಆತನ ಕಲ್ವಾರಿ ಶಿಲುಬೆನ ಸಹಿಸಿಕೊಂಡ. ಆ ಬಲಹೀನತೆಯಲ್ಲಿಯೇ ದೇವರ ಬಲವು ಆತನ ಮೇಲೆ ಇಳಿದು ಬರುತ್ತದೆ. ತಂದೆಯಾದ ದೇವರು ತನ್ನನ್ನು ಮಹಿಮೆ ಪಡಿಸಿಕೊಳ್ತಾರೆ. ನಿನ್ನ ಬಲಹೀನತೆ ಇರುವಾಗಲೇ ನಿನ್ನ ಮೂಲಕವಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ತನ್ನನ್ನು ಮಹಿಮೆ ಪಡಿಸಿಕೊಳ್ಳುವಂತ ಸಮಯವಾಗಿರ್ತದೆ. ಅದಕ್ಕೆ ನಿನ್ನನ್ನು ನೀನು ಒಪ್ಪಿಸಿಕೊಡುವಾಗ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯ. ಇಂದು ನೀವು ಒಪ್ಪಿಸಿಕೊಡೋಣ. ಇಂದು ನಾವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡೋಣ. ದೇವರೇ, ನನ್ನ ಬಲಹೀನತೆಯಲ್ಲಿ ನಿನ್ನ ಬಲವು ಪರಿಪೂರ್ಣವಾಗಿ ಇಳಿದು ಬರಲಿ. ದಾವೀದನು ಸಹ ಎಷ್ಟು ಇಕ್ಕಟ್ಟುಗಳಲ್ಲಿ ಬಿಕ್ಕಟ್ಟುಗಳಲ್ಲಿ ಬೀಳುತ್ತಾನೆ. ಆಗ ಆತನ ಬಲಹೀನತೆಯಲ್ಲಿಯೇ ದೇವರು ಆತನ ಸಂಗಡ ಇದ್ದು ಎಲ್ಲಾ ಅಪಾಯಗಳಿಂದ ತಪ್ಪಿಸ್ತಾನೆ. ನಿನಗೆ ಕಷ್ಟಗಳು ಬರಬಹುದು, ಹಿಂಸೆಗಳು ಬರಬಹುದು, ಇನ್ನೇನೆ ಬಂದು ಬಿಡ್ತು, ಇನ್ನೇನ್ ನಾನು ನಾಶ ಮಾಡಿಬಿಡ್ತು ಎಂಬುದಾಗಿ ಅಂದುಕೊಳ್ಳುವಾಗ ದೇವರು ನಿನ್ನ ಜೊತೆಯಲ್ಲಿರುವ ಆ ಕರ್ತನು ಆ ಎಲ್ಲಾದ್ರಿಂದ ಬಚಾವ್ ಮಾಡಿ ತಪ್ಪಿಸಿ ನಿನ್ನ ದೇವರು ಘನಪಡಿಸುವಂತರಾಗಿದ್ದಾರೆ. ನಿನ್ನ ಜೊತೆಯಲ್ಲಿ ದೇವರಿದ್ದಾರೆ ಎಂಬುದಾಗಿ ನಿನಗಾಗ ಗೊತ್ತಾಗ್ತದೆ. ಹಲ್ಲೆಲೂಯ. ಇಂದು ನಾವು ಒಪ್ಪಿಸಿಕೊಡೋಣ. ನಮ್ಮನ್ನ ದೇವರಿಗೆ ಆರೈಕೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿ. ಕರ್ತನೇ, ಸ್ತೋತ್ರಪ್ಪ. ಯಾರೆಲ್ಲ ಕಷ್ಟಗಳಲ್ಲಿ, ಯಾರೆಲ್ಲ ಅನಾರೋಗ್ಯಗಳಲ್ಲಿ ಬಿದ್ದಿದ್ದಾರೋ ಸ್ವಾಮಿ, ಯಾರೆಲ್ಲ ವೇದನೆಗಳಲ್ಲಿ ಬಿದ್ದಿದ್ದಾರೋ, ಯಾರೆಲ್ಲ ಹಿಂಸೆಗಳಲ್ಲಿ ಬಿದ್ದಿದ್ದಾರೋ, ಯೇಸುವಿನ ನಾಮದಲ್ಲಿ ಆ ಬಲಹೀನತೆ, ಆ ಅನಾರೋಗ್ಯಗಳು ಈಗಲೇ ಇವರನ್ನ ಬಿಟ್ಟು ತೊಲಗಲಿ ರಾಜನೇ. ದೇವರೇ, ನಿನ್ನ ಕೃಪೆಯೊಂದೇ ಸಾಕು ನಮಗೆ. ನಿನ್ನ ಬಲವು ಪರಿಪೂರ್ಣವಾಗಿ ಇವರ ಮೇಲೆ ಇಳಿದು ಬರಲಿ ಸ್ವಾಮಿ.
ಯೇಸುವಿನ ನಾಮದಲ್ಲಿ ಎಲ್ಲ ಮಾಟ ಮಂತ್ರದ ಶಕ್ತಿಗಳು ನಿರ್ಮೂಲನೆ ಆಗ್ಲಿ, ದುಷ್ಟ ಶಕ್ತಿಯ ಕಾರ್ಯಗಳು ನಿರ್ಮೂಲನೆ ಆಗ್ಲಿ, ಕುಟುಂಬಗಳಲ್ಲಿ ಅಸಮಾಧಾನಗಳನ್ನು ಹುಟ್ಟಿಸುವಂತ, ಜನರನ್ನ ಬಲಹೀನತೆ ಪಡಿಸುವಂತ ಎಲ್ಲಾ ದುಷ್ಟ ಕಾರ್ಯಗಳು ನಾಶವಾಗಲಿ ಕರ್ತನೆ. ಎಲ್ಲಾ ಗೆಡ್ಡೆಗಳು ಕರಗಿ ಹೋಗಲಿ, ಗರ್ಭದ ಚೀಲವು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ದೇವರೇ, ಮಕ್ಕಳಿಲ್ಲದಲ್ಲೇ ಇರುವಂತವರಿಗೆ ರಾಜ ದೇವರೇ, ಈಗಲೇ ನಿನ್ನ ಪರಲೋಕದ ಬಹುಮಾನವನ್ನ ಬಿಡುಗಡೆ ಮಾಡು ಯೇಸುವಿನ ನಾಮದಲ್ಲಿ. ಈಗಲೇ ರಾಜನೇ, ಯೇಸುವಿನ ನಾಮದಲ್ಲಿ ಅವರು ಗರ್ಭಿಣಿಯಾಗಿ ದೇವರೇ ನಿನ್ನನ್ನು ಘನಪಡಿಸುವುದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಮಹಿಮೆಗೆ ಪಡಿಸುವುದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ಮಕ್ಕಳಿಲ್ಲದ ಬಲಹೀನತೆಗಳನ್ನ ದೇವರು ಈಗಲೇ ತೆಗೆದಾಕ್ತಾ ಇದ್ದಾನೆ. ಶಾಕರ ಯೇಸುವಿನ ರಕ್ತ ಈಗಲೇ ಇವರ ಪಾಪಗಳಿಗೆ ಕ್ಷಮಿಸಲ್ಪಡಲಿ. ಎಲ್ಲಾ ಬಲಹೀನತೆಗಳು ಈ ಕ್ಷಣದಲ್ಲಿ ನೀಗಿ ಹೋಗಲಿ. ಎಲ್ಲಾ ರೋಗ ವ್ಯಾಧಿಗಳು ಯೇಸುವಿನ ನಾಮದಲ್ಲಿ ಇವರ ದೇಹದಿಂದ ಬಿಟ್ಟು ಹೋಗಲಿ. ಯೇಸುವಿನ ನಾಮದಲ್ಲಿ ಈ ಕ್ಷಣದಲ್ಲಿ ನಿನ್ನ ಗುಣಪಡಿಸುವ ನಿನ್ನ ಬಲವು ಇವರ ಮೇಲಿಡಿದು ಬರಲಿ ಸ್ವಾಮಿ. ದೇವರೇ, ಕಿವಿ ಕೇಳದಲ್ಲಿ ಇರುವಂತವರಿಗೆ ಈಗಲೇ ಕಿವಿಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಕಣ್ಣುಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಕಣ್ಣು ಕಾಣುವಂತೆ ಆಜ್ಞಾಪನೆ ಮಾಡ್ತಾ ಇದ್ದೀನಿ. ಈ ಕ್ಷಣದಲ್ಲಿ ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿರುವಂತಹ ಅಸಮಾಧಾನಗಳನ್ನು ಹುಟ್ಟಿಸುವ ಎಲ್ಲಾ ದುಷ್ಟ ಆತ್ಮಗಳು ಯೇಸುವಿನ ನಾಮದಲ್ಲಿ ಕುಟುಂಬವನ್ನ, ಗಂಡ ಹೆಂಡತಿಯನ್ನ ಬಿಟ್ಟು ಹೊರಗೋಗಲಿ. ಅವರ ಮಧ್ಯದಲ್ಲಿ ದೇವರ ಒಂದು ದೈವಿಕವಾದ ಸಮಾಧಾನ ಉಂಟಾಗಲಿ ಕರ್ತನೆ. ಎಲ್ಲ ಸಾಲದಿಂದ ಒದ್ದಾಡುತ್ತಿರುವಂತಹ ಪ್ರತಿಯೊಂದು ಕುಟುಂಬವುದು, ಪ್ರತಿಯೊಬ್ಬೊಬ್ಬರು ಈ ಸಾಲದ ವ್ಯಾಧಿಯಿಂದ ಹೊರ ಬರುವಂತೆ ನಾನು ಪ್ರಾರ್ಥಿಸ್ತಾ ಇದ್ದೀನಪ್ಪ. ಅದಕ್ಕೆ ನಿನ್ನ ಬಾಗಿಲನ್ನ ತೆರೆಯಿರಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ನಿನ್ನ ಅದ್ಭುತ ಶಕ್ತಿ ಬಿಡುಗಡೆ ಆಗಲಿ. ಇವರ ಬಲಹೀನತೆ ನಿನ್ನ ಬಲವು ಪರಿಪೂರ್ಣ ಸ್ವಾಮಿ ಉಂಟಾಗಲಿ ಕರ್ತನೆ. ನೀನು ಇವರ ಸಂಗಡ ಇದ್ದೀಯಾ ಎಂಬುದಾಗಿ ಈ ನಿನ್ನ ಮಕ್ಕಳಿಗೆ ಇನ್ನೂ ಬಹಿರಂಗ ಪಡಿಸು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಕೃಪೆಯನ್ನು ಅವರ ಮೇಲೆ ಬಿಡುಗಡೆ ಮಾಡಿ. ಹೀಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ತಂದೆ. ಆಮೇನ್ ಆಮೇನ್.